SSLC ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆಯಾಗಿದೆ ಕನ್ನಡದ ಭಾಷೆ. 2024-25 ಫಲಿತಾಂಶದಿಂದ ಶಿಕ್ಷಣ ವಲಯದಲ್ಲಿ ತೀವ್ರ ಆತಂಕ. SSLC ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಆಗಿದೆ. ಕನ್ನಡ ಮಾತೃಭಾಷೆ ಕರ್ನಾಟಕದಲ್ಲಿ 2024-25 ಫಲಿತಾಂಶ ಶಿಕ್ಷಣ ವಲಯದಲ್ಲಿ ತೀವ್ರ ಆತಂಕಕ್ಕೆ ಕಾರಣ ಆಗಿರು. ಕನ್ನಡದಲ್ಲೇ ಅಂದಾಜು 1.65 ಲಕ್ಷ ವಿದ್ಯಾರ್ಥಿಗಳ ಅನುತ್ತೀರ್ಣರಾಗಿದ್ದಾರೆ. 1,65,000 ವಿದ್ಯಾರ್ಥಿಗಳು. ರಾಜ್ಯದ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟದ ಮೇಲೆ ಗಂಭೀರವಾದಂತಹ ಪ್ರಶ್ನೆ ಇದು. ಕನ್ನಡ ಭಾಷೆಯಲ್ಲೇ 5ನೇ ಒಂದು ಭಾಗದಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಕಳೆದ ವರ್ಷ SSLC ಪರೀಕ್ಷೆಗೆ 8,42,000 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇದರಲ್ಲಿ ಬರೋಬ್ಬರಿ 1,65,080 ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ಮತ್ತೊಂದು ಗಮನಿಸಬೇಕಾದ ಸಂಗತಿ ಎಂದರೆ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಅಂತ ಕರೆಸಿಕೊಳ್ಳುವ ಮಂಡ್ಯದಲ್ಲಿಯೂ ಕೂಡ 3,500 ವಿದ್ಯಾರ್ಥಿಗಳು ಕನ್ನಡ ವಿಷಯದಲ್ಲಿ ಫೇಲ್ ಆಗಿರೋದು, ಅನುತ್ತೀರ್ಣ ಆಗಿರೋದು. ಯಾವ್ಯಾವ ವಿಷಯಗಳಲ್ಲಿ ಅನುತ್ತೀರ್ಣ ಆಗಿರೋದು? ಕನ್ನಡ ಭಾಷೆಯನ್ನೇ ಪ್ರಥಮ ಭಾಷೆಯಾಗಿ ಆರಿಸಿಕೊಂಡಿದ್ದ 1,32,175 ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗಿರೋದು. ಗಮನಿಸಬೇಕಾದ ಸಂಗತಿ ಇದು. ಕನ್ನಡ ಮಾತೃಭಾಷೆ, ಕನ್ನಡದಲ್ಲಿ ಶಿಕ್ಷಣ, ಸರ್ಕಾರಿ ಶಾಲೆಗಳು, ಕನ್ನಡವನ್ನೇ ಪ್ರಥಮ ಭಾಷೆಯಾಗಿ ಆರಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು 1,32,000 ಜನ ಫೇಲ್ ಆಗ್ತಾರೆ ಅಂತ ಹೇಳಿದ್ರೆ ಅತ್ಯಂತ ಕಳವಳಕಾರಿ ವಿಚಾರ ಇದು. ದ್ವಿತೀಯ ಭಾಷೆಯಲ್ಲಿ 30,913 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ತೃತೀಯ ಭಾಷೆಯಲ್ಲಿ 1,992 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದಕ್ಕೇನು ಕಾರಣ, ಯಾವ ಕಾರಣಕ್ಕಾಗಿ ಹೀಗಾಗ್ತಾ ಇದೆ ಅಂತ ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ. ಕೆಲವೊಂದಿಷ್ಟು ಜನ ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಳ್ತಾರೆ, ಇಂಗ್ಲೀಷ್ ಮತ್ತು ಹಿಂದಿ. ಇದರಲ್ಲಿ ಅನುತ್ತೀರ್ಣ ಆದವರ ಸಂಖ್ಯೆಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರ ನೇತೃತ್ವದಲ್ಲಿ ಶಿಕ್ಷಣ ತಜ್ಞರು ಮತ್ತು ಭಾಷಾ ಪರಿಣಿತರನ್ನ ಒಳಗೊಂಡಂತಹ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಈ ಸಮಿತಿ ವಿದ್ಯಾರ್ಥಿಗಳ ಕಳಪೆ ಸಾಧನೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ನಡೆಸುತ್ತೆ. ಯಾವ ಕಾರಣಗಳು, ಯಾವ ಕಾರಣಕ್ಕಾಗಿ ಫಲಿತಾಂಶ ಹೀಗೆ ಬಂತು, ಏನು ಎತ್ತ ಅಂತ. ಶೀಘ್ರದಲ್ಲೇ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಪಠ್ಯ ಪುಸ್ತಕಗಳ ಪರಿಷ್ಕರಣೆ ಕೊರತೆ, ಭಾಷಾ ಬೋಧನಾ ಕೌಶಲ್ಯವಿರುವ ಶಿಕ್ಷಕರ ಕೊರತೆ ಮತ್ತು ಶಿಕ್ಷಕರಿಗೆ ನಿಯಮಿತ ಕೌಶಲ್ಯ ತರಬೇತಿಯ ಅಭಾವವೇ ಈ ಫಲಿತಾಂಶಕ್ಕೆ ಕಾರಣ ಅನ್ನೋದನ್ನು ಇದೀಗ ಸಮಿತಿ ಪತ್ತೆ ಹಚ್ಚಿದೆ. ಏನೇನು ಕಾರಣ ಅಂತ: ಪುಸ್ತಕಗಳು ಪರಿಷ್ಕರಣೆ, ಅದಾದ ನಂತರ ಶಿಕ್ಷಕರ ಕೊರತೆ, ಕೌಶಲ್ಯವಿರುವ ಶಿಕ್ಷಕರ ಕೊರತೆ, ಅದಾದ ನಂತರ ಶಿಕ್ಷಕರಿಗೆ ಕೌಶಲ್ಯದ ತರಬೇತಿ ಕೊಡದೆ ಅಭಾವವನ್ನು ಎದುರಿಸಿದ್ದು ಕೂಡ ಈ ಫಲಿತಾಂಶಕ್ಕೆ ಕಾರಣ ಅಂತ ಈ ಸಮಿತಿ ಪತ್ತೆ ಹಚ್ಚಿರೋದು. ಪ್ರೊಫೆಸರ್ ಬಿಳಿಮಲೆ ಸಮಿತಿ ಪ್ರಕಾರ ಮೈಸೂರು ಭಾಗದಲ್ಲಿ ಕನ್ನಡ ಮಾತೃಭಾಷೆ ಆಗಿದ್ದರೂ ಕೂಡ ತೇರ್ಗಡೆ ಪ್ರಮಾಣ 68%ರಷ್ಟಿದೆ. ಕರಾವಳಿ ಜಿಲ್ಲೆಗಳಲ್ಲಿ 90ಕ್ಕಿಂತ ಹೆಚ್ಚಿದೆ ಅನ್ನೋದು ಗಮನಿಸಬೇಕಾದ ಸಂಗತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಅತ್ಯಂತ ಕಳವಳಕಾರದಂತಹ ಸಂಗತಿ ಇದು. ಮಾತೃಭಾಷೆ ಕನ್ನಡ ಆಗಿರ್ಬೋದು, ಫಸ್ಟ್ ಲ್ಯಾಂಗ್ವೇಜನ್ನು ಬೇರೆ ಬೇರೆ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಆ ಕನ್ನಡ ಈ ಪರಿ ಕಠಿಣ ಆಗೋದಕ್ಕೆ ಸಾಧ್ಯ ಏನು? ಕಾರಣಗಳೇನಿದಕ್ಕೆ? ಪ್ರವೀಣ್, ನೋಡಿ, ಇದು ಅತ್ಯಂತ ದೊಡ್ಡ ಒಂದು ವಿಷಯ. ಯಾಕಂತಂದ್ರೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ, ಚಿಕ್ಕವರಿಂದಲೂ ಮಾತಾಡ್ಕೊಂಡು ಬಂದಿರುವಂತ ಭಾಷೆ. ಈ ಭಾಷೆಯಲ್ಲೇ ಇಷ್ಟು ಜನ ಅನುತ್ತೀರ್ಣ ಆಗ್ತಿರುವಂತದ್ದು, ಫೇಲ್ ಆಗ್ತಿರುವಂತದ್ದು ಬಹಳಷ್ಟು ಶಿಕ್ಷಣ ಇಲಾಖೆಗೆ ಒಂದು ಮುಜುಗರದ ಪರಿಸ್ಥಿತಿ, ಮತ್ತೆ ಇಡೀ ಶಿಕ್ಷಣ ಇಲಾಖೆನೇ ತಲೆ ತಗ್ಗಿಸುವಂತ ಒಂದು ವಿಷಯ ಆಗಿರುವಂತದ್ದು. ಪ್ರತಿ ವರ್ಷ ಈಗ ಏನಾಗ್ತಾ ಇದೆ ಅಂದ್ರೆ ಈ ಪ್ರತಿ ವರ್ಷನೂ ಕೂಡ ಇದು ಸಮಸ್ಯೆ ಇದ್ದೇ ಇದೆ. ಈ ಶಿಕ್ಷಣ ಇಲಾಖೆ ಕೂಡ ತಲೆ ಕೆಡ್ಸ್ಕೊಂಡ್ಬಿಟ್ಟಿದೆ. ಈ ಎಲೆಕ್ಷನ್ ಮತ್ತೆ ಈಗ ಈ ಬಾರಿಯ ಒಂದು ಮತ್ತೆ ಏನು ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಮಕ್ಕಳು ಅನ್ನೋ ಟೆನ್ಷನ್ ಇದ್ದೇ ಇದೆ. ಯಾಕಂದ್ರೆ ಸುಮಾರು 1.65 ಲಕ್ಷ ಮಕ್ಕಳು ಈಗ ಅವರು ಫೇಲ್ ಆಗಿರುವಂತಹ ವಿಚಾರ ನಮಗೆ ಗೊತ್ತಾಗಿರುವಂತದ್ದು. ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿರುವಂತದ್ದು. ಇದೊಂದು ಗಂಭೀರವಾದ ವಿಚಾರ. ಕಳೆದ ವರ್ಷ SSLC ನಲ್ಲಿ 8,42,000 ಅಂದ್ರೆ 8.42 ಅಂದ್ರೆ 8,42,000 ವಿದ್ಯಾರ್ಥಿಗಳು ಪೈಕಿ 1,65,000 ವಿದ್ಯಾರ್ಥಿಗಳಷ್ಟು ವಿಫಲರಾಗಿದ್ದಾರೆ ತೇರ್ಗಡೆ ಆಗ್ಲಿಕ್ಕೆ ಅಂತ ಬಹಳ ಒಂದು ಸೀರಿಯಸ್ ಆದಂತ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಕಾರಣ ಅನ್ನುವಂತ ವಿಚಾರಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಯಾವ ಇದ್ರ ಸಬ್ಜೆಕ್ಟ್ ಎಷ್ಟು ಜನ, ಅದು ಕನ್ನಡದಲ್ಲಿ ನೋಡಿ 1,32,175 ಜನ ಆದ್ರೆ, ದ್ವಿತೀಯ ಭಾಷೆ 30,913 ಜನ, ತೃತೀಯ ಭಾಷೆ 1,992 ಜನ ಅನುತ್ತೀರ್ಣರಾಗಿದ್ದಾರೆ.
ಈ ಎಲ್ಲ ವಿಚಾರಗಳು ಇರುತ್ತಂತೆ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ನೇತೃತ್ವದ ಒಂದು ತಜ್ಞರ ಸಮಿತಿ ಯಾಕೆ ಈ ತರ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಪರಿಶೀಲನೆ ಮಾಡಿ ಅಧ್ಯಯನ ಮಾಡ್ಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು ಒಂದು ಪಠ್ಯ ಪುಸ್ತಕಗಳ ಪರಿಷ್ಕರಣೆ ಕೊರತೆ, ಅಂದ್ರೆ ಅಪ್ಡೇಷನ್, ಅದು ಅಪ್ಡೇಟ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಇವತ್ತಿನ ಹಿಂದೆ ಹೇಗಿತ್ತು ಅದೇ ರೀತಿ ಪುಸ್ತಕಗಳು ಇರುವಂತದ್ದು, ಈಗ ಅವರು ಸುಲಲಿತವಾಗಿ ಕಲಿಲಿಕ್ಕೆ ಬೇಕಾದಂತಹ ಒಂದು ರೀತಿಯಲ್ಲಿ ಪಠ್ಯ ಪುಸ್ತಕಗಳು ಇಲ್ಲ ಅಂತದ್ದು. ಭಾಷಾ ಬೋಧನೆ ಕೌಶಲ್ಯ ಇರುವಂತಹ ಶಿಕ್ಷಣ ಕೊರತೆ, ಅಂದ್ರೆ ಭಾಷೆಗಳನ್ನ ಬೋಧಿಸಲಿಕ್ಕೆ ಒಂದು ಟೆಕ್ನಿಕ್, ಅದರದೇ ಆದಂತಹ ಟೆಕ್ನಿಕ್ ಇರ್ತದೆ, ಅವರಿಗೆ ಸುಲಲಿತವಾಗಿ ವಿದ್ಯಾರ್ಥಿಗಳು ಅರ್ಥ ಆಗೋ ರೀತಿಯಲ್ಲಿ ಹೇಳಿಕೊಡುವಂತಹ ಟೆಕ್ನಿಕ್ ಬರ್ತಾ ಇಲ್ಲ. ಅದೊಂದು ಕೊರತೆ, ಶಿಕ್ಷಕರಲ್ಲಿ ಕೌಶಲ್ಯದ ಕೊರತೆ ಕಾಣ್ತಾ ಇದೆ ಅನ್ನುವಂಥ ವಿಚಾರ. ಮತ್ತೆ ಶಿಕ್ಷಕರಿಗೆ ನಿಯಮಿತವಾದ ಕೌಶಲ್ಯ ತರಬೇತಿ ಇಲ್ಲ ಅನ್ನುವಂಥ ವಿಚಾರ ಕೂಡ ಪತ್ತೆಯಾಗಿರೋದು. ಅಂದ್ರೆ ಈ ಶಿಕ್ಷಕರು ಯಾಕೆ ಇಷ್ಟೊಂದು ವೀಕ್ ಇದ್ದಾರೆ, ಶಿಕ್ಷಕರೇ ವೀಕ್ ಇದ್ದಾಗ ಸಹಜವಾಗಿ ಅದು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಅಂತ ಒಂದು ಕೌಶಲ್ಯ ತರಬೇತಿಯನ್ನು ಶಿಕ್ಷಕರಿಗೆ ಕೊಡುವಂತ ಅಗತ್ಯತೆ ಇದೆ. ಆ ಕೌಶಲ್ಯ ತರಬೇತಿ ಇಲ್ಲದೇ ಇರುವಂತದ್ದು ಇದಕ್ಕೆ ಫಲಿತಾಂಶ ಪ್ರಮುಖ ಕಾರಣಗಳು ಅಂತ ತಿಳಿದು ಬಂದಿರುವಂತದ್ದು. ಈಗ ಮುಖ್ಯವಾಗಿ ಅಧ್ಯಯನದಲ್ಲಿ ಹೊರಹೊಮ್ಮಿರುವಂತದ್ದು ಮೈಸೂರು ಭಾಗದ ಕನ್ನಡ ಭಾಷೆ ಮಾತೃಭಾಷೆ ಆಗಿದ್ರು ಕೂಡ ಅಲ್ಲಿ ಹಳೆಯ ಮೈಸೂರು ಭಾಗ ಇದೇನಿದೆ ಇಲ್ಲಿ ಹೆಚ್ಚು 68% ಪ್ರಮಾಣ ಇರುವಂತದ್ದು ತೆರಗಡೆ, ಆದ್ರೆ ಕರಾವಳಿಯಲ್ಲಿ 90% ಇದೆ ಅನ್ನುವಂತ ವಿಚಾರ, ಗಮನಾರ್ಹವಾದ ವಿಚಾರಗಳನ್ನ ಹೊರ ಹಾಕಿರುವಂತ. ಅಂದ್ರೆ ಕರಾವಳಿನಲ್ಲಿ ಕನ್ನಡ ಬಹಳ ಸುಲಲಿತವಾಗಿ ಕಲಿತಿದ್ದಾರೆ ಅನ್ನುವಂತ ವಿಚಾರ. ಆದ್ರೆ ಈ ಮೈಸೂರು ಭಾಗ, ಹಳೆ ಮೈಸೂರು ಭಾಗ ಏನಂತಿದೆ, ಈ ಮೈಸೂರು ಭಾಗದ ಸುತ್ತಮುತ್ತ ಇರುವಂತ ಇದರಲ್ಲಿ ಸರಿಯಾಗಿ ಕನ್ನಡವನ್ನ ಕಲಿಸಲಿಕ್ಕೆ ಶಿಕ್ಷಕರಿಗೆ ಸರಿಯಾದ ಒಂದು ನೈಪುಣ್ಯತೆ ಇಲ್ಲವಂತ ವಿಚಾರಗಳನ್ನ ಪ್ರಸ್ತಾಪನೆ ಮಾಡಿರುವಂತದ್ದು. ಈ ವಿಚಾರ ಬಹಳ ಒಂದು ಮುಖ್ಯವಾಗಿ ಇರ್ತದೆ. ಕರ್ನಾಟಕದಲ್ಲಿ ಕನ್ನಡ ಕಂಪಲ್ಸರಿ ಅಂತ ಮಾಡಿದ್ರು ಕೂಡ ನಾವು ಈ ಕನ್ನಡವನ್ನೇ ವಿದ್ಯಾರ್ಥಿಗಳು ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಬಹಳ ಒಂದು ಇದು ಗಂಭೀರ ಪರಿಣಾಮವನ್ನ ಬೀರ್ತದೆ. ಈಗ ಶಿಕ್ಷಣ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ತರಿಸ್ಕೊಂಡ ನಂತರ ಯಾವ ರೀತಿಯಾಗಿ ಈ ಒಂದು ಸಮಿತಿ ಕೊಟ್ಟಿರುವಂತಹ ಶಿಫಾರಸುಗಳನ್ನ ಯಾವ ರೀತಿಯಾಗಿ ಜಾರಿಗೆ ತರಬೇಕು ಅನ್ನೋದರ ಕುರಿತಂತೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮತ್ತೆ ಪಠ್ಯಪುಸ್ತಕಗಳನ್ನ ಮತ್ತಷ್ಟು ಹೊಸದಾಗಿ ಒಂದು ಪರಿಷ್ಕರಣೆ ಮಾಡುವಂತ ಅಗತ್ಯತೆ ಇದೆ ಅನ್ನುವಂತ ವಿಚಾರನ ಕೂಡ ಹೇಳಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟನ್ನು ಕೂಡ ಶಿಕ್ಷಣ ಇಲಾಖೆ ಮುಂದೆ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕಾಗತ್ತೆ ಪ್ರವೀಣ್. ಓಕೆ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.